ಎಲ್ರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಹೌ ಟು ಫೈಂಡ್ ದ ಇಂಟಿಗ್ರಲ್ಸ್ ಆಫ್ ಸಮ್ ಫಂಕ್ಷನ್ ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡಿ ಹೇಗೆ ಇಂಟಿಗ್ರೇಟ್ ಮಾಡಬೇಕು ಅನ್ನೋದನ್ನು ನೋಡಿದ್ವಿ. ಕೆಲವು 1 ಮಾರ್ಕ್ ಅಂಡ್ 2 ಮಾರ್ಕ್ ಕ್ವೆಶನ್ಸ್ ನೋಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ದ ಟೈಪ್ಸ್ ಆಫ್ ಇಂಟಿಗ್ರೇಷನ್, ಮೆಥಡ್ಸ್ ಆಫ್ ಇಂಟಿಗ್ರೇಷನ್ ಅಲ್ಲಿ ಒನ್ ವೆರಿ ಇಂಪಾರ್ಟೆಂಟ್ ಮೆಥಡ್, ದಟ್ ಈಸ್ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್. ಈ ಮೆಥಡ್ ನ ಡಿಸ್ಕಸ್ ಮಾಡೋಣ. ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳಕ್ಕೆ let us consider the integral I is equal to integral of f of x into dx. ಯಾವುದೋ ಒಂದು ಫಂಕ್ಷನ್ f of x ಗೆ ಇಂಟಿಗ್ರೇಷನ್ ಫೈಂಡ್ ಔಟ್ ಮಾಡೋಣ. ಇಲ್ಲಿ ನಾನೇನ್ ಮಾಡ್ತೀನಿ, ಇಫ್ ಐ ರೀಪ್ಲೇಸ್, let us consider x is equal to sum of, it is a function of t, some other variable t ಅಂತ ತಗೊಳ್ಳೋಣ. ಅವಾಗ ಡಿಫರೆನ್ಸಿಯೇಷನ್ ಏನಾಗುತ್ತೆ, dx will become derivative of g of t is g dash of t into derivative of t is dt. ಈಗ ಇಂಟಿಗ್ರಲ್ ಏನಾಗುತ್ತೆ ನೋಡಿ, ಇಂಟಿಗ್ರಲ್ ಆಫ್ f of x ಬದಲು ಐ ವಿಲ್ ಟೇಕ್ ಇಟ್ ಆಸ್ g of x, ಸಾರಿ g of t ಇಂಟು dx ಅಂದ್ರೆ g dash of t into dt. ಹಾಗಂದ್ರೆ ಏನು, ವಾಟ್ ವಿ ಕ್ಯಾನ್ ಅಬ್ಸರ್ವ್, ಇದು ಒಂದು ರೂಲ್ ಕೊಡುತ್ತೆ ನಮಗೆ. ಏನಂತ, if the given integrand function of some other function ಮತ್ತೆ ಆ ಫಂಕ್ಷನ್ ನ ಡಿರೈವೇಟಿವ್ ಎರಡು ಜೊತೆಗಿದ್ರೆ, now we can substitute that function as some other variable, then it will reduce to this integral, we can integrate it. ಆ ಟೈಪ್ ಬರುತ್ತೆ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, if I consider the integral, if I consider this integral sin of 2x into sin of x square plus 1 into dx. ಇದನ್ನ ನಾವು ಫೈಂಡ್ ಔಟ್ ಮಾಡೋದಾದ್ರೆ ಏನ್ ಅಬ್ಸರ್ವ್ ಮಾಡ್ತೀರಾ, ಇಲ್ಲಿ ನೋಡಿ, g of t into g dash of t ಎರಡು ಜೊತೆಗಿರ್ಬೇಕು. g of t into g dash of t ಅಂದ್ರೆ ಒಂದು ಫಂಕ್ಷನ್ ಅದರ ಡೆರಿವೇಟಿವ್ ಜೊತೆಗಿದ್ರೆ ಇಂಟಿಗ್ರಾಂಡ್ ಅಲ್ಲಿ, ಅವಾಗ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಕೊಬಹುದು. ಇಲ್ಲಿ ನೋಡಿ, ಡಿರೈವೇಟಿವ್ ಆಫ್ x ಸ್ಕ್ವೇರ್ ಪ್ಲಸ್ 1 ಈಸ್ 2x, ಎರಡು ಜೊತೆಗಿದಾವೆ. ಸೊ ಹಾಗಾದಾಗ we can substitute. ಯಾವುದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು, we have to take this function g of t ಏನಿದೆ ಅದನ್ನ ಬೇರೆ ವೇರಿಯಬಲ್ ಆಗಿ ತಗೊಬೇಕು. ಇದು x ಅಲ್ಲಿದೆ, ಬೇರೆ ವೇರಿಯಬಲ್ ಅಂದ್ರೆ t ಅಲ್ಲಿ ತಗೊಳ್ಳೋಣ. let us consider, let x square plus 1 is equal to t. ಸಬ್ಸ್ಟಿಟ್ಯೂಟ್ ಮಾಡಿ ಡಿಫರೆನ್ಶಿಯೇಟ್ ಮಾಡಿದ್ರೆ ಡಿರೈವೇಟಿವ್ ಆಫ್ 2x square is 2x into dx is equal to derivative of t is dt. ಈಗ ಇಂಟಿಗ್ರಲ್ ಏನಾಯ್ತು ನಮಗೆ, I is equal to integral of sin into x square plus 1 is dt sin t dx into 2x, so 2x into dx is dt. Very simple, reduce ಆಗೋಯ್ತು. Now integral of sin t with respect to t only, ಬೇರೆ ವೇರಿಯಬಲ್ ಜೊತೆಗೆ ಇಂಟಿಗ್ರೇಟ್ ಮಾಡೋಕ್ಕಾಗಲ್ಲ, ಇದರಲ್ಲಿ ಚೈನ್ ರೂಲ್ ಇಲ್ಲ. ಸೊ ಯಾವ ವೇರಿಯಬಲ್ ಇದೆ ವಿತ್ ರೆಸ್ಪೆಕ್ಟ್ ಟು ದಟ್ ವೇರಿಯಬಲ್ ಅಷ್ಟೇ ಇಂಟಿಗ್ರೇಟ್ ಮಾಡ್ಬೋದು. ಸೊ therefore integral of sin t ಏನು, minus cos t plus t, so therefore it is nothing but minus cos of t is x square plus 1 plus c. This is the required integral. ಇಲ್ಲಿ ಏನು ಅಬ್ಸರ್ವ್ ಮಾಡಬೇಕು, ನಮಗೆ ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು ಅಂದ್ರೆ ವಿ ಶುಡ್ ಹ್ಯಾವ್ ದಟ್ ಫಂಕ್ಷನ್ g of x ಮತ್ತೆ g dash of x ಏನ್ ಫಂಕ್ಷನ್ ಇದೆ ಅವೆರಡು ಇಂಟಿಗ್ರಾಂಡ್ ಅಲ್ಲಿ ಇದ್ರೆ, ಸೊ therefore ಅವಾಗ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬಹುದು. ಯಾವ್ದನ್ನ ಸಬ್ಸ್ಟಿಟ್ಯೂಷನ್ ತಗೊಬೇಕು, g of x ಏನ್ ಫಂಕ್ಷನ್ ಇದೆ ಅದನ್ನ ಸಬ್ಸ್ಟಿಟ್ಯೂಷನ್ ತಗೊಬೇಕು. ನಮಗೆ g dash of x into dx will become dt. ಸೊ ಜಸ್ಟ್ ಲೈಕ್ ದಿಸ್, ಇದನ್ನ g of x ಅಂತ ತಗೊಂಡ್ರೆ g dash of x ಇದೆ, ಸೊ g of x is t, ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀವಿ, sin t ಆಯ್ತು, g dash of x into dx will become dt. ಸೊ we will get it as ಇಂಟಿಗ್ರಲ್ ಆಫ್ ಒನ್ ವೇರಿಯಬಲ್ ಆಗಿ ಸಿಗುತ್ತೆ, ಡಿಫರೆಂಟ್ ಇಂಟಿಗ್ರೇಟ್ ಮಾಡ್ಬೋದು ಡೈರೆಕ್ಟ್ ಆಗಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ಇಂಟಿಗ್ರೇಷನ್ ಬೈ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡಬೇಕು ಅಂದ್ರೆ ವಿ ಶುಡ್ ಹ್ಯಾವ್ ದಿಸ್, ಏನು, ಫಂಕ್ಷನ್ ಅದರ ಡಿರೈವೇಟಿವ್ ಜೊತೆಗಿರ್ಬೇಕು ಅಷ್ಟೇ, ರೈಟ್. ಇದ್ರ ಬೇಸ್ ಮೇಲೆ ಒಂದಷ್ಟು ಕ್ವೆಶನ್ಸ್ ಇದೆ, ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್ಸ್, ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಇವೆರಡು ನೋಟ್ ನೋಡಿ. if the function will, if in the form of f dash x by f of x into dx, then we can directly take it as integral is log mod f of x plus c. ಇದು ಹೇಗೆ, ಫಾರ್ ದಿಸ್ ಇದನ್ನ ಪ್ರೂವ್ ಮಾಡಿ ನೋಡೋಣ.
ಲೆಟ್ ಮಿ ಟೇಕ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ. ನಮಗೆ ಫಂಕ್ಷನ್ ಅದರ ಡಿರವೇಟಿವ್ ಜೊತೆಗಿದೆ. ಸೊ ದೇರ್ ಫೋರ್ ಯಾವುದನ್ನ ಸಬ್ಸ್ಟಿಟ್ಯೂಷನ್ ತಗೊಬೇಕು, ಫಂಕ್ಷನ್ನ ಬೇರೆ ವೇರಿಯಬಲ್ ಆಗಿ ತಗೊಬೇಕು. ಸೊ ಪುಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಂತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಏನಾಗುತ್ತೆ ಅವಾಗ ಡಿ ಟಿ ಆಗುತ್ತೆ. ಸೊ ಈ ಇಂಟಿಗ್ರಲ್ ಏನಾಗುತ್ತೆ ನಮಗೆ, ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ವಿಲ್ ಬಿಕಮ್ ನಾವು ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಡಿ ಟಿ. ಸೊ 1/t ಇಂಟು ಡಿ ಟಿ ಆಯಿತು. ನಮ್ಗೆ ಇಂಟಿಗ್ರೇಷನ್ ಆಫ್ 1/x ಗೊತ್ತಿದೆ, ಲಾಗ್ ಮಾಡ್ ಎಕ್ಸ್. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಟಿ ಇರೋದ್ರಿಂದ ಲಾಗ್ ಮಾಡ್ ಟಿ ಪ್ಲಸ್ ಸಿ ಬರುತ್ತೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ ಲಾಗ್ ಮಾಡ್ ಟಿ ಅಂದ್ರೆ ಏನಂತ ತಗೊಂಡಿದ್ದೀವಿ, ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಅದೇ ತರ ಸೆಕೆಂಡ್ ಒನ್ ಕೂಡ ಪ್ರೂವ್ ಮಾಡ್ಬೋದು. ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ರೂಟ್ ಎಫ್ ಆಫ್ ಎಕ್ಸ್ ಏನಿದೆ ಡಿ ಎಕ್ಸ್, ಅದನ್ನ ಯಾವ ತರ ಬರೀಬಹುದು, ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಡಿ ಟಿ 1/ರೂಟ್ ಟಿ. ಸೊ 1/ರೂಟ್ ಎಕ್ಸ್ ಗೆ ಇಂಟಿಗ್ರೇಷನ್ 2 ರೂಟ್ ಎಕ್ಸ್. ಸೊ ದೇರ್ ಫೋರ್ ಇಟ್ ಇಸ್ 2 ರೂಟ್ ಟಿ ಪ್ಲಸ್ ಟಿ. ಸೊ ದೇರ್ ಫೋರ್ 2 ರೂಟ್ ಟಿ ಅಂದ್ರೆ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಎಫ್ ಆಫ್ ಎಕ್ಸ್ ಪ್ಲಸ್ ಟಿ. ಓಕೆ, ಇವೆರಡು ಡೈರೆಕ್ಟ್ ಆಗಿ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಜ್ಞಾಪಕ ಇಟ್ಕೊಳ್ಳಿ, ಇಫ್ ವಿ ಹ್ಯಾವ್ ದ ಫಂಕ್ಷನ್ ಇನ್ ದ ಫಾರ್ಮ್ ಆಫ್ ಡಿರೈವೇಟಿವ್ ಬೈ ಫಂಕ್ಷನ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದ್ರೆ ಡೈರೆಕ್ಟ್ ಇಂಟಿಗ್ರೇಷನ್ ಇಸ್ ಲಾಗ್ ಮಾಡ್ ಎಫ್ ಆಫ್ ಎಕ್ಸ್. ಎಫ್ ಡ್ಯಾಶ್ ಎಕ್ಸ್ ಬೈ ರೂಟ್ ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದ್ರೆ 2 ರೂಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಸೊ ಈ ಎರಡೂ ಜ್ಞಾಪಕ ಇಟ್ಕೊಳ್ಳಿ, ಪ್ರಾಬ್ಲಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡೋಣ. ಸೊ 1 ಮಾರ್ಕ್ ಕ್ವೆಶನ್ ಅಲ್ಲಿ ಬರುತ್ತೆ ಈ ಟೈಪ್ ಕ್ವೆಶನ್ಸ್ ಯೂಶುವಲಿ. ಅವನ್ನೆಲ್ಲ ಸಿಂಪ್ಲಿಫೈ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ, ಲೆಟ್ ಅಸ್ ಯೂಸ್ ದ ಫಾರ್ಮುಲಾ ಡೈರೆಕ್ಟ್ಲಿ. ರೈಟ್, ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದಷ್ಟು ಕ್ವೆಶನ್ಸ್ ಇದೆ, ಡಿಸ್ಕಸ್ ಮಾಡೋಣ. ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ವಿ ಹ್ಯಾವ್ ದ ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್, ಕಾಸ್ ಎಕ್ಸ್, ಮತ್ತೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್, ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್, ಸಿಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಇವಿಷ್ಟಕ್ಕೆ ಮಾತ್ರ ಇಂಟಿಗ್ರಲ್ಸ್ ಗೊತ್ತಿತ್ತು. ದೆನ್ ಇಂಟಿಗ್ರಲ್ ಆಫ್ ಟ್ಯಾನ್ ಎಕ್ಸ್, ಇಂಟಿಗ್ರಲ್ ಆಫ್ ಸೀಕೆಂಟ್ ಎಕ್ಸ್, ಇಂಟಿಗ್ರಲ್ ಆಫ್ ಕಾಟ್ ಎಕ್ಸ್, ಕೊಸಿಕೆಂಟ್ ಎಕ್ಸ್, ಈ 4ಕ್ಕೆ ಇಂಟಿಗ್ರೇಷನ್ ಗೊತ್ತಿರಲಿಲ್ಲ ಡೈರೆಕ್ಟ್ ಆಗಿ. Now let us find out the integral of tan x, cot x, secant x, cosecant x by using the substitution method. ಏನು ಬರುತ್ತೆ ನೋಡೋಣ. So we have first integral of tan x. Integral of tan x ಹೇಗೆ ಫೈಂಡ್ ಔಟ್ ಮಾಡೋದು, ಇದನ್ನ ಯಾವ ರೀತಿ ಬರ್ಕೊಬಹುದು. Let us take I is equal to integral of tan x dx. This can be taken as integral of tan x can be written as sin x by cos x into dx. ನಾವು ಅಬ್ಸರ್ವ್ ಮಾಡಿ, ವಾಟ್ ಈಸ್ ದ ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್, ಇಟ್ ಈಸ್ ಮೈನಸ್ ಸೈನ್ ಎಕ್ಸ್. ಇದನ್ನ ಯಾವ ತರ ಬರೀಬಹುದು ನಾನು, ಮೈನಸ್ ಆಫ್ ಇಂಟಿಗ್ರಲ್ ಮೈನಸ್ ಸೈನ್ ಎಕ್ಸ್, ಐ ವಿಲ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಮೈನಸ್ ಸೈನ್. ಸೊ ಪ್ಲಸ್ ನ ಮೈನಸ್ ಇಂಟು ಮೈನಸ್ ಅಂತ ಬರ್ಕೋತೀನಿ, ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್. ಇದನ್ನ ಯಾವ ಫಾರ್ಮ್ ಅಲ್ಲಿ ಇದೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಇಂಟಿಗ್ರಲ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲಿ ಇದೆ. ವಾಟ್ ಈಸ್ ದ ಇಂಟಿಗ್ರಲ್ ಆಫ್ ದಟ್, ಇಟ್ ಈಸ್ ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಇದರ ಇಂಟಿಗ್ರಲ್ ಇದನ್ನ ಯೂಸ್ ಮಾಡ್ಕೊಂಡ್ರೆ ಇಲ್ಲಿ ಏನಾಗುತ್ತೆ, ಮೈನಸ್ ಹಾಗೆ ಇರಲಿ, ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇಸ್ ಲಾಗ್ ಮಾಡ್ ಕಾಸ್ ಎಕ್ಸ್ ಪ್ಲಸ್ ಸಿ, ಕಾಸ್ ಎಕ್ಸ್ ಪ್ಲಸ್ ಸಿ. ಓಕೆ, ಈ -1 ನ ಪವರ್ ಕಳಿಸ್ಬೋದು ನಾವು. ವಿ ನೋ ದಟ್ ವಿ ಹ್ಯಾವ್ ದಿಸ್ ಪ್ರಾಪರ್ಟಿ ಕೆ ಲಾಗ್ ಎ ಟು ದ ಬೇಸ್ ಬಿ can be taken as log a to the power of k d to the base b. ಇಲ್ಲಿ ಬೇಸ್ ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಈ, ಸೊ ಈ -1 ನ ಪವರ್ ಹಾಕಿದ್ರೆ we will get it as log of cos x whole power -1 ಆಯ್ತು with mod cos x whole power -1 ಅಂದ್ರೆ 1 by cos x. 1 by cos x is secant x, so log mod secant x plus c. This is the integral of tan x. ಜ್ಞಾಪಕ ಇಟ್ಕೊಬೇಕು, ವಾಟ್ ಈಸ್ ದ ಇಂಟಿಗ್ರಲ್ ಆಫ್ tan x ಇಸ್ ಲಾಗ್ ಮಾಡ್ secant x, ಲಾಗ್ ಮಾಡ್ secant x. ಓಕೆ, ಸೊ ಜ್ಞಾಪಕ ಇಟ್ಕೊಬೇಕು. ಇದನ್ನ 2 ಮಾರ್ಕ್ ಅಲ್ಲಿ ಕೇಳ್ಬೋದು ಅವರು. ಟು ಫೈಂಡ್ ದ tan x, ಇಂಟಿಗ್ರಲ್ ಆಫ್ tan x ಕೇಳಿದ್ರೆ ಡೈರೆಕ್ಟ್ ಆಗಿ ಬರೆಯೋಂಗಿಲ್ಲ, ಯು ಶುಡ್ ಫೈಂಡ್ ಇಟ್. ಓಕೆ, ಅದೇ ತರ ಇಂಟಿಗ್ರಲ್ ಆಫ್ ಕಾಟ್ ಎಕ್ಸ್. ಸೊ ಇಂಟಿಗ್ರಲ್ ಆಫ್ ಕಾಟ್ ಎಕ್ಸ್ ನ ಯಾವ ತರ ಬರ್ಕೊಬಹುದು, ವಿ ಕ್ಯಾನ್ ರೈಟ್ ಇಟ್ ಆಸ್ integral of cot is cos x by sin x into dx. ಇದು ಡೈರೆಕ್ಟ್ ಆಗಿ ಇದೇ ಫಾರ್ಮ್ ಅಲ್ಲಿ ಇದೆ. ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಫಾರ್ಮ್ ಅಲ್ಲೇ ಇದೆ. ಸೊ ಡಿರೈವೇಟಿವ್ ಆಫ್ sin x is cos x, ಸೊ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್, ಎಫ್ ಆಫ್ ಎಕ್ಸ್ ಏನಿಲ್ಲಿ sin x. ಸೊ ಇಂಟಿಗ್ರೇಷನ್ ಏನಾಗುತ್ತೆ, ಇಟ್ ಇಸ್ ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಅಂದ್ರೆ sin x
plus c. So because this is the reason, integral of f dash x by f of x is log mod f of x. So integral of cot x is directly log mod sin x plus c. So tan x ಗೆ log mod secant x, cot x ಗೆ integral log mod sin x. ಜ್ಞಾಪಕ ಇಟ್ಕೊಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬೇಕು. ಅದೇ ತರ ವಾಟ್ ಈಸ್ ದ ಇಂಟಿಗ್ರಲ್ ಆಫ್ ಸೀಕೆಂಟ್ ಎಕ್ಸ್? ಸೀಕೆಂಟ್ ಎಕ್ಸ್ಗೆ ಡೈರೆಕ್ಟ್ ಇಂಟಿಗ್ರೇಷನ್ ಇಲ್ಲ, ಬಟ್ ನಮಗೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಇದೆ ಮತ್ತೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಇದೆ. ಹೇಗಾದ್ರೂ ಮಾಡಿ ಆ ಟರ್ಮ್ನ ಬರ್ಸ್ಕೋಬೇಕು ನಾವು. ಹೇಗೆ ಮಾಡೋಣ? ಲೆಟ್ ಅಸ್ ಟೇಕ್ ಲೈಕ್ ದಿಸ್. ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಎಕ್ಸ್ ಇಂಟು ಡಿ ಎಕ್ಸ್ ಏನಿದೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇಂಟಿಗ್ರಲ್ ಆಫ್ ಐ ಶುಡ್ ಗೆಟ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಗೊತ್ತಿರೋ ಇಂಟಿಗ್ರಲ್ ಫಾರ್ಮಿಗೆ ಬರ್ಸ್ಕೋಬೇಕು ನಾವು. ನಮ್ಗೆ ಯಾವ್ಯಾವ್ದಕ್ಕೆ ಇಂಟಿಗ್ರೇಷನ್ ಗೊತ್ತಿದೆ? ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಗೊತ್ತಿದೆ ಮತ್ತೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಗೊತ್ತಿದೆ. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಸೀಕೆಂಟ್ ಎಕ್ಸ್ ಇಂಟು ಐ ವಿಲ್ ಮಲ್ಟಿಪ್ಲೈ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಡಿವೈಡ್ ಬೈ ದ ಸೇಮ್ ಸೀಕೆಂಟ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಡಿ ಎಕ್ಸ್. ಈಗೇನಾಗುತ್ತೆ ನೋಡಿ, ಇಂಟಿಗ್ರಲ್ ಆಫ್ ಮಲ್ಟಿಪ್ಲೈ ದ ನ್ಯೂಮರೇಟರ್ ಯು ವಿಲ್ ಗೆಟ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ whole divided by secant x plus tan x into dx. So ಇದೇನಾಯ್ತು, ಅಬ್ಸರ್ವ್ ದ ಡಿನಾಮಿನೇಟರ್. ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಏನು? ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಪ್ಲಸ್ ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಏನು? ಸೀಕೆಂಟ್ ಸ್ಕ್ವೇರ್ ಎಕ್ಸ್. ವಿ ಹ್ಯಾವ್ ದಟ್. ಇಟ್ ಈಸ್ ಅಗೈನ್ ಇನ್ ದ ಫಾರ್ಮ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ಸೊ therefore integration is log mod f of x ಅಂದ್ರೆ ಡಿನಾಮಿನೇಟರ್, that is secant x plus tan x plus c. So this is the integral of secant x. ಜ್ಞಾಪಕ ಇಟ್ಕೊಬೇಕು ಇದನ್ನು. Integral of secant x into dx is what? It is log mod secant x plus tan x into c plus c. Okay. ಅದೇ ತರ integral of cosecant x in the same way. Cosecant x ಗೆ ಡೈರೆಕ್ಟ್ ಇಂಟಿಗ್ರೇಷನ್ ಗೊತ್ತಿಲ್ಲ, ಬಟ್ ವಿ ನೋ ದ ಇಂಟಿಗ್ರೇಷನ್ ಆಫ್ cosecant into cot and ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್. ಇವೆರಡಕ್ಕೂ ಇಂಟಿಗ್ರೇಷನ್ ಗೊತ್ತು. ಸೊ ದೇರ್ಫೋರ್ ಅದನ್ನ ಬರ್ಸ್ಕೊಳೋಕೋಸ್ಕರ ನಾನು ಏನ್ ಮಾಡ್ತೀನಿ, ಇಲ್ಲಿ ಇಂಟಿಗ್ರಲ್ ಆಫ್ ಕೊಸಿಕೆಂಟ್ ಎಕ್ಸ್ ನ ಐ ಟೇಕ್ ಇಟ್ ಆಸ್ ಇಂಟಿಗ್ರೇಷನ್ ಆಫ್ ಕೊಸಿಕೆಂಟ್ ಎಕ್ಸ್. ಹೇಗಾದ್ರೂ ಮಾಡಿ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮತ್ತೆ ಕೊಸಿಕೆಂಟ್ ಇಂಟು ಕಾಟ್ ಬರ್ಸ್ಕೊಬೇಕು. ಐ ವಿಲ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಡಿವೈಡ್ ಬೈ ದ ಸೇಮ್ ಥಿಂಗ್ ಕೊಸಿಕೆಂಟ್ ಎಕ್ಸ್ minus cot x into dx. ಇದೇನಾಗುತ್ತೆ ನೋಡಿ, ಇಂಟಿಗ್ರಲ್ ಆಫ್ ಕೊಸಿಕೆಂಟ್ ಇಂಟು ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಮೈನಸ್ ಕೊಸಿಕೆಂಟ್ ಇಂಟು ಕಾಟ್ ಎಕ್ಸ್ ಹೋಲ್ ಡಿವೈಡ್ ಬೈ ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಡಿ ಎಕ್ಸ್. ಅಬ್ಸರ್ವ್ ದ ಡಿನಾಮಿನೇಟರ್. ಡೆರಿವೇಟಿವ್ ಆಫ್ ಕೊಸಿಕೆಂಟ್ ಎಕ್ಸ್ ಏನು? ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಇದೆ. Derivative of minus cot x is plus cosecant square x. Derivative of cot is minus cosecant square. So minus into minus plus side. So once again this is in the form of f dash x by f of x. So it is integral is log mod denominator, that is cosecant x minus cot x plus c. So integral of cosecant x into dx is log of mod cosecant x minus cot x. ಇದು ಜ್ಞಾಪಕ ಇಟ್ಕೊಬೇಕು. ಇಂಟಿಗ್ರಲ್ ಆಫ್ ಸೀಕೆಂಟ್ x is log mod secant x plus tan x. Integration of cot x is log mod sin x and integration of tan x is log mod secant x. So ಇಷ್ಟು ಇಂಟಿಗ್ರೇಷನ್ ನ ನೀವು ಜ್ಞಾಪಕ ಇಟ್ಕೊಬೇಕು. ಸೊ ವಿ ಹ್ಯಾಡ್ ಫಾರ್ ಓನ್ಲಿ ಟು ಸೈನ್ ಅಂಡ್ ಕಾಸ್ ಗಿತ್ತು. ಈಗ tan x, secant x, cosecant x ಮತ್ತೆ cot x ಎಲ್ಲದಕ್ಕೂ ಇಂಟಿಗ್ರೇಷನ್ ಸಿಕ್ಕಿದೆ. ಪ್ರತಿಯೊಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗೂ ನೀವು ಇಂಟಿಗ್ರೇಷನ್ ನ ಜ್ಞಾಪಕ ಇಟ್ಕೋಬೇಕು. ಇದನ್ನ ಯೂಸ್ ಮಾಡಿಕೊಂಡು ನಾವು ಮುಂದಿನ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಯೂಸಿಂಗ್ ದ ಸೇಮ್ ಫಾರ್ಮುಲಾ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಟ್ ಈಸ್ ಈಕ್ವಲ್ ಟು ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಇದ್ರ ಬೇಸ್ ಮೇಲೆ ಇನ್ನೊಂದು ಎಷ್ಟು ಕ್ವೆಶನ್ಸ್ ಇದೆ ಅದನ್ನು ನೋಡೋಣ. ಸೊ ಇದು ಇಂಟಿಗ್ರೇಷನ್ ಆಫ್ 2x by 1 plus x square dx. ಸಬ್ಸ್ಟಿಟ್ಯೂಷನ್ ಕೂಡ ಯೂಸ್ ಮಾಡಬಹುದು, ಬಟ್ 1 ಮಾರ್ಕ್ ಕ್ವೆಶನ್. ಆ ಫಾರ್ಮುಲಾ ಯೂಸ್ ಮಾಡಿ ಡೈರೆಕ್ಟ್ ಆಗಿ ಆನ್ಸರ್ ಬರುತ್ತೆ. 1 plus x square ಇದರ ಡೆರಿವೇಟಿವ್ ಏನು? 2x. ಸೊ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ಇದೇ ಫಾರ್ಮಲ್ ಇದೆ. ಸೊ ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಇಸ್ ವಾಟ್? ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನು? 1 plus x square plus some constant c which is the required integral. ಅಷ್ಟೇ ಡೈರೆಕ್ಟ್ ಆನ್ಸರ್. ಬಟ್ ಇದನ್ನ ಒಂಚೂರು ಸಿಂಪ್ಲಿಫೈ ಮಾಡಬೇಕು. ಇಂಟಿಗ್ರಲ್ ಆಫ್ ಇದನ್ನ ನೋಡಿ, ಕ್ಯಾನ್ ಐ ಟೇಕ್ ಎಕ್ಸ್ ಕಾಮನ್ ಇನ್ ದ ಡಿನಾಮಿನೇಟರ್? ಎಕ್ಸ್ ಕಾಮನ್ ತೆಗೆದ್ರೆ ಏನು ಬರುತ್ತೆ? ಇಟ್ ಈಸ್ 1 plus log x.
ಇಂಟು ಡಿ ಎಕ್ಸ್. ಇದನ್ನ ಈ ತರ ಬರ್ಕೊಳ್ಳೋಣ, 1/x ಡಿವೈಡ್ ಬೈ 1 ಪ್ಲಸ್ ಲಾಗ್ ಎಕ್ಸ್. ಯಾಕೆ ಈ ಫಾರ್ಮಲ್ಲಿ ಬರಲಿ ಅಂತ, ಇಂಟು ಡಿ ಎಕ್ಸ್. ಸೊ ಡಿರೈವೇಟಿವ್ ಆಫ್ 1ಗೆ 0, ಲಾಗ್ ಎಕ್ಸ್ಗೆ 1/x. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಡಿನಾಮಿನೇಟರ್ ಡಿರೈವೇಟಿವ್ ನ್ಯೂಮರೇಟರ್ ಇದೆ, ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ಸೊ ಇಟ್ ಈಸ್ ಲಾಗ್ ಮಾಡ್ ಎಫ್ ಆಫ್ ಎಕ್ಸ್. ಸೊ ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಅಂದ್ರೆ 1 ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಸಿ. ದಟ್ಸ್ ಆಲ್, ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಅದೇ ತರ ಯೂಸಿಂಗ್ ದ ಸೇಮ್ ಫಾರ್ಮುಲಾ ಇದು ಕೂಡ ಅಬ್ಸರ್ವ್ ಮಾಡಿ, 10x to the power of 9 plus 10 power x into log 10 divided by x power 10 plus 10 power x. Very simple. Observe the denominator. Derivative of 10 power x power 10 is 10x power 9. Derivative of a power x is a power x into log a. That is 10 power x ಗೆ 10 power x into log 10. ಗೊತ್ತಿದೆ ನಮಗೆ. So derivative of denominator is the numerator. It is in the form of f dash x by f of x. So answer is directly log mod x power 10 plus 10 power x plus c. ಅಷ್ಟೇ, ಡೈರೆಕ್ಟ್ 1 ಮಾರ್ಕ್ ಕ್ವೆಶನ್ ಇದು. ಅದು ಕೂಡ ಚೂರು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಹೇಗೆ? ಇಂಟಿಗ್ರೇಷನ್ ಆಫ್ ಕಾಸ್ ಟು ಎಕ್ಸ್ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್. ನಮಗೆ ಫಾರ್ಮುಲಾ ಗೊತ್ತಿದೆ, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ ಡಿನಾಮಿನೇಟರ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಹಾಗೆ ಇರಲಿ. So integral of a square minus b square, numerator na, if you use a square minus b square formula, a minus b, that is cos x minus sin x into a plus b, that is cos x plus sin x anta baribodu, whole divided by sin x plus cos x whole square anta ಇದೆ into dx. So 1 the sin x plus cos x cancel ಆಗುತ್ತೆ. ರಿಮೈನಿಂಗ್ ಏನು? ಯು ವಿಲ್ ಗೆಟ್ ಇಂಟಿಗ್ರಲ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಬೈ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. 1 ಟರ್ಮ್ ಕ್ಯಾನ್ಸಲ್ ಆಗಿದೆ ಸ್ಕ್ವೇರ್ ಆಗಿ. ಈಗ ಅಬ್ಸರ್ವ್ ಮಾಡಿ, ವಾಟ್ ಈಸ್ ದ ಡಿರೈವೇಟಿವ್ ಆಫ್ ಸೈನ್? ಕಾಸ್ ಎಕ್ಸ್. ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಸೊ ಅಗೈನ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ಡಿರೈವೇಟಿವ್ ಆಫ್ ಸೈನ್ ಕಾಸ್ ಇದೆ, ಕಾಸ್ಗೆ ಮೈನಸ್ ಸೈನ್ ಇದೆ. ಸೊ ದೇರ್ ಫೋರ್ ಇಂಟಿಗ್ರೇಷನ್ ಏನಾಗುತ್ತೆ? ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಏನು? sin x plus cos x plus some constant c. That's all. Okay, ಈ ಫಾರ್ಮುಲಾ ಯೂಸ್ ಮಾಡಿಕೊಂಡೆ ಸಿಂಪ್ಲಿಫೈ ಮಾಡಿದ್ದೀವಿ ಅಷ್ಟೇ. ರೈಟ್. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂತೀವಿ, ಬಟ್ ಲಿಟ್ಲ್ ಬಿಟ್ ಚೇಂಜಸ್ ಇರುತ್ತೆ. ಕಾನ್ಸ್ಟೆಂಟ್ ವೇರಿ ಇರುತ್ತೆ. ಆ ಕಾನ್ಸ್ಟೆಂಟ್ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿಕೊಂಡು ಅಥವಾ ಬೇರೆ ಏನಾದರೂ ಸಿಂಪ್ಲಿಫೈ ಮಾಡಿ ಇದೇ ಫಾರ್ಮ್ಗೆ ರೆಡ್ಯೂಸ್ ಮಾಡ್ಕೋತೀವಿ. ಅದು ಯಾವ ಥರ ಪ್ರಾಬ್ಲಮ್ಸು ನೋಡೋಣ. ಇಂಟಿಗ್ರಲ್ ಆಫ್ ಎಕ್ಸ್ ಬೈ 9 ಮೈನಸ್ 4x ಸ್ಕ್ವೇರ್ ಡಿ ಎಕ್ಸ್. ಇಲ್ಲಿ ನೋಡಿ, ಡಿರೈವೇಟಿವ್ ಆಫ್ 9 ಮೈನಸ್ 4x ಸ್ಕ್ವೇರ್ ಏನು ಬರುತ್ತೆ? ಡಿ ಬೈ ಡಿ ಎಕ್ಸ್ ಆಫ್ 9 ಮೈನಸ್ 4x ಸ್ಕ್ವೇರ್ ಇಸ್ ಏನು ಬರುತ್ತೆ? ಡಿರೈವೇಟಿವ್ ಆಫ್ 9 0 ಮೈನಸ್ 8x ಬರುತ್ತಾ? ಸೊ ಬಟ್ ಇಲ್ಲಿ 8x ಇಲ್ಲ, ಮೈನಸ್ 8 ಇಲ್ಲ. ಅದನ್ನು ಬರ್ಸ್ಕೊಬೋದು. ಹೇಗೆ? ಲೆಟ್ ಅಸ್ ಟೇಕ್ i is equal to integral of x by 9 minus 4x square into dx. ಮೈನಸ್ 8x ಬೇಕು ಅಂದ್ರೆ what I will do, I will multiply and divide by minus 8. So minus 1 by 8 into minus 8 x 9 minus 4x square into dx. Just one step ಮಾಡಿದ್ದೀನಿ ಅಷ್ಟೇ. ಏನು? ಇದರ ಡಿರೈವೇಟಿವ್ ನ್ಯೂಮರೇಟರ್ ಬರಬೇಕು. ಅದು ಆಲ್ರೆಡಿ ವೇರಿಯಬಲ್ ಎಕ್ಸ್ ಇದೆ, ಇನ್ನೇನು ಎಕ್ಸ್ಟ್ರಾ ಬೇಕು ನಮಗೆ? ಮೈನಸ್ 8 ಬೇಕು. ಸೊ ಆ ಮೈನಸ್ 8ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಸಿಂಪಲ್. ಈಗ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಫ್ ಡ್ಯಾಶ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್. ಇದೇ ಫಾರ್ಮಲ್ ಇದೆ. ಇಂಟಿಗ್ರಲ್ ಆಫ್ ಎಫ್ ಡ್ಯಾಶ್ ಎಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಏನು? ಮೈನಸ್ 1 by 8 ಇಂಟು ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಅಂದ್ರೆ 9 ಮೈನಸ್ 4x ಸ್ಕ್ವೇರ್ ಪ್ಲಸ್ ಸಿ. ಸೇಮ್ ಫಾರ್ಮುಲಾ ಯೂಸ್ ಮಾಡಿದ್ದೀವಿ, ಬಟ್ ಲಿಟ್ಲ್ ಬಿಟ್ ಸಿಂಪ್ಲಿಫಿಕೇಶನ್ ಅಷ್ಟೇ. ಇಲ್ಲಿ ಎಕ್ಸ್ ಮಾತ್ರ ಇದೆ, ಮೈನಸ್ 8 ಬೇಕು, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಮೈನಸ್ 8 ಅಷ್ಟೇ. ಓಕೆ, ಸೊ ಅದೇ ಥರ ಇದು ಅಬ್ಸರ್ವ್ ಮಾಡಿ. 2 cos x 3 sin x. ಡಿನಾಮಿನೇಟರ್ ಅಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು? ದಿಸ್ ಲೆಟ್ ಅಸ್ ಟೇಕ್ ಇಟ್ ಆಸ್ ಐ. ಇಂಟಿಗ್ರೇಷನ್ ಆಫ್ 2 cos x ಮೈನಸ್ 3 sin x ಡಿವೈಡ್ ಬೈ, ಇಲ್ಲಿ ನೋಡಿ, ಇಲ್ಲಿ 6 and 4 ಇವೆರಡರಲ್ಲೂ 2 ಕಾಮನ್ ತೆಗಿಬೋದು. 2 ಕಾಮನ್ ತೆಗಿರಿ, ಉಳಿಯೋದೇನು? 3 cos x ಪ್ಲಸ್ 2 sin x ಆಯಿತು ಇಂಟು ಡಿ ಎಕ್ಸ್. ಸಿ 1/2 ಆಚೆ ಬರೆಯೋಣ, 1/2 ಕಾಮನ್ ಆಚೆ ಬರೆಯೋಣ. ಇದೇನಾಯಿತು ನೋಡಿ, ಇಂಟಿಗ್ರಲ್ ಆಫ್ 2 cos x minus 3 sin x divided by
3 sin x, sorry 3 cos x plus 2 sin x into dx. ಈಗ ಅಬ್ಸರ್ವ್ ಮಾಡಿ, derivative of 3 cos x is minus 3 sin x. 3 constant, derivative of cos is minus sin. So minus 3 sin x, derivative of 2 sin x is 2 cos x. So derivative of denominator is the numerator, f dash x by f of x. ಇದೇ ಫಾರ್ಮಲ್ ಇದೆ. ಸೊ ದೇರ್ ಫಾರ್ ಹಾಫ್ ಇಂಟು ಇದರ ಇಂಟಿಗ್ರೇಷನ್ ಏನು, ಲಾಗ್ ಮಾಡ್ ಎಫ್ ಆಫ್ ಎಕ್ಸ್ ಅಂದರೆ 3 ಕಾಸ್ ಎಕ್ಸ್ ಪ್ಲಸ್ 2 ಸೈನ್ ಎಕ್ಸ್ ಪ್ಲಸ್ ಸಮ್ ಕಾನ್ಸ್ಟೆಂಟ್ ಸಿ. ಸ್ವಲ್ಪ ಸಿಂಪ್ಲಿಫೈ ಮಾಡೋದಷ್ಟೇ. ಓಕೆ, ನಾವು ಇದು ಅಷ್ಟೇ. ವಾಟ್ ಈಸ್ ದ ಡಿರೈವೇಟಿವ್ ಆಫ್ 1 0? ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್, ಬಟ್ ನಮಗೆ ಪ್ಲಸ್ ಸೈನ್ ಎಕ್ಸ್ ಇದೆ, ಇದನ್ನ ಐ ಅಂತ ತಗೊಳ್ಳೋಣ. ಸೈನ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇದೆ ಇಂಟು ಡಿ ಎಕ್ಸ್. ವಾಟ್ ಈಸ್ ದ ಡಿರೈವೇಟಿವ್ ಆಫ್ ಕಾಸ್ ಎಕ್ಸ್? ಮೈನಸ್ ಸೈನ್ ಎಕ್ಸ್. ಸೊ ಮೈನಸ್ ಬರಬೇಕು ಅಂದರೆ ಐ ವಿಲ್ ಮಲ್ಟಿಪ್ಲೈ ಮೈನಸ್ ಇಂಟು ಮೈನಸ್ ಸೈನ್ ಎಕ್ಸ್ ಪ್ಲಸ್ ಆಯ್ತದು ಡಿವೈಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್ dx. So f dash x by f of x minus log mod 1 plus cos x plus c. ಇದನ್ನ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಮಾಡ್ಬೋದು ನೀವು. ಏನು, ಲಾಗ್ ಮಾಡ್ ಈ ಪವರ್ -1 ಆಯಿತು, 1 ಪ್ಲಸ್ ಕಾಸ್ ಎಕ್ಸ್ ಹೋಲ್ ಪವರ್ -1 ಪ್ಲಸ್ ಸಿ, ಅಥವಾ ಲಾಗ್ ಆಫ್ 1 ಬೈ 1 ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ. ಸೊ ಸಮ್ಟೈಮ್ಸ್ ಇದನ್ನ ಕೊಟ್ಟಿರ್ತಾರೆ ಇನ್ ಆಪ್ಷನ್ಸ್ ಅಲ್ಲಿ ಇದನ್ನು ಕೊಡೋ ಚಾನ್ಸಸ್ ಇರುತ್ತೆ. ಸೊ ಇದು ಕೊಟ್ಟಿದ್ರೆ ಇದನ್ನ ಯು ಕ್ಯಾನ್ ಸಿಂಪ್ಲಿಫೈ ಇಟ್. ಈ ಕ್ವೆಶನ್ ಈ ಚಾಯ್ಸ್ ಆದ್ರೂ ಕೊಡ್ಬೋದು, ಈ ಚಾಯ್ಸ್ ಆದ್ರೂ ಕೊಡ್ಬೋದು. ಓಕೆ, ನೆಕ್ಸ್ಟ್ ಇದು ಅಷ್ಟೇ. ವಾಟ್ ಈಸ್ ದ ಡಿರೈವೇಟಿವ್ ಆಫ್ ಇ ಪವರ್ 2x ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ 2x ಪ್ಲಸ್ ಇ ಪವರ್ ಮೈನಸ್ 2x? ಏನ್ ಬರುತ್ತೆ ನೋಡಿ, ಡಿರೈವೇಟಿವ್ ಆಫ್ ಇ ಪವರ್ ax ಇಸ್ ಎ ಇ ಪವರ್ ax 2 ಇ ಪವರ್ 2x. ಅದೇ ತರ ಇ ಪವರ್ -2ಗೆ -2 ಇ ಪವರ್ -2x ಬರಬೇಕು. ಇವೆರಡರಲ್ಲೂ ಏನು 2 ಕಾಮನ್ ತೆಗೆದ್ರೆ ಇ ಪವರ್ 2x ಮೈನಸ್ 2 ಇ ಪವರ್ -2x ಆಯ್ತು. ಈ ಟರ್ಮ್ ಇದೆ ಇ ಪವರ್ 2x ಮೈನಸ್ ಇ ಪವರ್ -2x. ಏನಿಲ್ಲ ನಮಗೆ, ಟು ಗೆಟ್ ದ ಡಿರೈವೇಟಿವ್ ಇನ್ ದ ನ್ಯೂಮರೇಟರ್ ಐ ಶುಡ್ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2. ಸೊ ಇಂಟಿಗ್ರೇಷನ್ ಏನಾಯ್ತು ಈಗ, ಐ ಅಂತ ತಗೊಳ್ಳಿ, ಇಂಟಿಗ್ರೇಷನ್ ಆಫ್ ಇ ಪವರ್ 2x minus e power minus 2x by e power 2x plus e power minus 2x into dx. So to get it in the form of f dash x by f of x, ನಾನು ಏನು ಮಾಡಬೇಕು, ಎಕ್ಸ್ಟ್ರಾ ಏನು ಬೇಕು ಇಲ್ಲಿ 2 ಬೇಕು, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2. 2 times e power 2x minus e power minus 2x divided by e power 2x plus e power minus 2x into dx. Now it is in the form of f dash x by f of x formally there. So it is half into log mod f of x ಅಂದ್ರೆ e power 2x plus e power minus 2x plus some constant c, which is the required integral. So ಇವೆರಡು ಸ್ವಲ್ಪ ಡಿಫರೆಂಟ್ ಆಗಿದಾವೆ ಕ್ವೆಶನ್ಸ್. ನೋಡೋಣ. ಇಂಟಿಗ್ರಲ್ ಆಫ್ ಇ ಪವರ್ 2x minus 1 by e power 2x plus 1. ಸಪೋಸ್ ಇದರ ಡಿರೈವೇಟಿವ್ನ ಇದು ಅಂತ ತಗೊಳಕ್ ಸಾಧ್ಯ ಇಲ್ಲ, ಯಾಕೆ ಡಿರೈವೇಟಿವ್ ಆಫ್ ಇ ಪವರ್ 2x ಇಸ್ 2 e power 2x ಪ್ಲಸ್ 1ಗೆ 0. ಬಟ್ ನ್ಯೂಮರೇಟರ್ -1 ಇದೆ, ಅದನ್ನ ಸಪರೇಟ್ ಮಾಡ್ಕೊಂಡ್ರು ನಮಗೆ 1 ಬೈ ಇ ಪವರ್ 2x ಪ್ಲಸ್ 1 ಬರುತ್ತೆ. ಮತ್ತೆ ಅದನ್ನ ಸಿಂಪ್ಲಿಫೈ ಮಾಡೋದು ಕಷ್ಟ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಇ ಪವರ್ 2x ಇಲ್ಲೂ ಡಿನೋಮಿನೇಟರ್ಲು ಇ ಪವರ್ 2x ಇದೆ. ಸೊ ಫಾರ್ ಐ ವಿಲ್ ಡಿವೈಡ್ ಬೋತ್ ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರ್ ಬೈ ಇ ಪವರ್ ಎಕ್ಸ್ ಇಂದ ಡಿವೈಡ್ ಮಾಡ್ಕೊತೀನಿ. ಇದೇನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಐ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ ನ್ಯೂಮರೇಟರ್ ಇ ಪವರ್ 2x ಬೈ ಎಕ್ಸ್ ಇ ಪವರ್ ಎಕ್ಸ್ minus 1 by e power x divided by e power 2x by e power x plus e power 1 by e power x into dx. ಇದೇನಾಗುತ್ತೆ ನೋಡಿ, ಇವಾಗ ಇಂಟಿಗ್ರಲ್ ಆಫ್ e power 2x by e power x, that is e power x minus ಇದು e power minus x divided by e power 2x by e power x ಅಂದ್ರೆ e power x plus e power minus x into dx. ಈಗ ಅಬ್ಸರ್ವ್ ಮಾಡಿ, what is the derivative of e power x? e power x ಬರುತ್ತೆ. e power of minus x ಗೆ minus e power minus x. So it is in the form of f dash x by f of x. So its integration is log mod f of x. So therefore integration ಏನಾಗುತ್ತೆ, log mod f of x ಅಂದ್ರೆ e power x plus e power minus x plus c, which is the required integral. ಓಕೆ, ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು. ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ ಎಕ್ಸಾಮ್ಗೆ.
ಬಟ್ ಸ್ವಲ್ಪ ಡಿಸ್ಟಿಂಕ್ಟ್ ಆಗಿದೆ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಅದೇ ತರ ಇದು ಕೂಡ ಹೇಗೆ, ಇಫ್ ಯು ಡಿಫ್ರೆನ್ಶಿಯೇಟ್ ಎಕ್ಸ್ 1 ಇದೆ ಬಟ್ -√x ಇದೆ ಇಲ್ಲಿ, ಅದನ್ನ ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಬಟ್ ಎಕ್ಸ್ ಕ್ಯಾನ್ ಬಿ ಟೇಕನ್ ಎಸ್ √x × √x ಅಂತ ಬರಿಬೋದು. ಇಲ್ಲೊಂದು √x ಇದೆ, ಲೆಟ್ ಅಸ್ ಟೇಕ್ 1/√x ಆಸ್ ಕಾಮನ್ ಡಿನಾಮಿನೇಟರ್ ಅಲ್ಲಿ. ಇಲ್ಲೊಂದು √x ಇದೆ, -1 ಆಯಿತು ಇಂಟು dx. ನಾವು ವಾಟ್ ಈಸ್ ದ ಡಿರೈವೇಟಿವ್ ಆಫ್ ದಿಸ್, ಇದನ್ನ ಈ ತರ ಬರ್ಕೊಳ್ಳೋಣ, 1/√x ಇಂಟು 1/√x ಡಿವೈಡ್ ಬೈ √x - 1 ಇಂಟು dx, ಈ ತರ ಬರ್ಕೊಳ್ಳೋಣ. ವಾಟ್ ಈಸ್ ದ ಡಿರೈವೇಟಿವ್ ಆಫ್ √x? √x - 1ಗೆ 1/2√x. ಇಲ್ಲಿ 2 ಇಲ್ಲ, ಸೊ ವಾಟ್ ಐ ಹ್ಯಾವ್ ಟು ಡೂ, ಐ ವಿಲ್ ಮಲ್ಟಿಪ್ಲೈ ಬೈ 2 ಡಿವೈಡ್ ಬೈ 2. ಮಲ್ಟಿಪ್ಲೈ ಅಂಡ್ ಡಿವೈಡಿಂಗ್ ಬೈ 2 ಏನಾಯ್ತು ಇವಾಗ, ದಿಸ್ ಇಸ್ ಇನ್ ದ ಫಾರ್ಮ್ ಡಿರೈವೇಟಿವ್ ಆಫ್ √x - 1 ಏನಾಯ್ತು, 1/2√x, ಅದು ನ್ಯೂಮರೇಟರ್ ಅಲ್ಲಿ ಇದೆ. ಐ ಹ್ಯಾವ್ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2, ಒಂದೇ ಸ್ಟೆಪ್ ಅಲ್ಲಿ ಮಾಡಿದೀನಿ ಅದನ್ನ. 1/√x, ಇಲ್ಲಿ ನಮಗೆ ಡಿರೈವೇಟಿವ್ ಆಫ್ √x - 1 ಏನ್ ಬರುತ್ತೆ, 1/2√x ಬರುತ್ತೆ, ಬಟ್ 1/√x ಇದೆ. ಸೊ ವಾಟ್ ವಿ ನೀಡ್ ಎಕ್ಸ್ಟ್ರಾ 2 ಬೇಕು, 2ನ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ 1/2√x by √x - 1, once again it is in the form of f dash x by f of x. So its answer is 2 times log mod f of x ಅಂದ್ರೆ √x - 1 plus c, which is the required integral. ಓಕೆ, ಇವೆರಡು ಸ್ವಲ್ಪ ಡಿಸ್ಟಿಂಕ್ಟ್ ಆಗಿದ್ದಾವೆ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ರೈಟ್, ನೆಕ್ಸ್ಟ್ ಯೂಸಿಂಗ್ ದಿಸ್ ಫಾರ್ಮುಲಾ ಹೇಗೆ ಇಂಟಿಗ್ರೇಟ್ ಮಾಡಬೇಕು, ಇಂಟಿಗ್ರಲ್ ಆಫ್ f dash x by √f of x ಇದ್ರೆ 2√f of x plus c. ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೋಡಿ, ಗಿವನ್ ಇಂಟಿಗ್ರಲ್ ಡಿರೈವೇಟಿವ್ ಆಫ್ 1 0, ಡಿರೈವೇಟಿವ್ ಆಫ್ sin x ಗೆ cos x. ಡಿರೈವೇಟಿವ್ ಆಫ್ ದಿಸ್ ಫಂಕ್ಷನ್ ಈಸ್ ನ್ಯೂಮರೇಟರ್, ಇಂಟಿಗ್ರಲ್ ಆಫ್ f of x f dash of x ಇದೇ ಫಾರ್ಮ್ ಅಲ್ಲಿ ಇದೆ. ಡಿರೈವೇಟಿವ್ ಆಫ್ 1 plus sin x is cos x. It is in the form of f dash x by √f of x. What is the integral of this? It is 2√f of x ಅಂದ್ರೆ 1 plus sin x plus c, ಡೈರೆಕ್ಟ್ ಇಂಟಿಗ್ರಲ್. ಓಕೆ, ಇವಕ್ಕೆಲ್ಲ ಸಬ್ಸ್ಟಿಟ್ಯೂಷನ್ ಯೂಸ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ, ಬಿಕಾಸ್ ಆಲ್ ಆಫ್ ದೀಸ್ ಆರ್ 1 or 2 ಮಾರ್ಕ್ ಕ್ವೆಶನ್ಸ್. ಲೆಂತಿ ಮಾಡೋದು ಬೇಡ, ಫಾರ್ಮುಲಾ ನೋಡ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ, ಸಿಂಪಲ್. ಸೊ ಈ ಒಂದು ವಿಡಿಯೋದಲ್ಲಿ ಸುಮಾರು ಕ್ವೆಶನ್ಸ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಮೇಲೆ ಡಿಸ್ಕಸ್ ಮಾಡಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.